Hello friends, welcome to my channel Simple Urban Lifestyle. In case ನನ್ನ ಲಾಗ್ ಇಷ್ಟ ಆದಲ್ಲಿ do not forget to like, share and subscribe to my channel ಅಂತ ಹೇಳ್ತಾ come let's get started. ಇದು ಬಂದು ಥೈಲ್ಯಾಂಡ್ ಲಾಸ್ಟ್ ಪಾರ್ಟ್ ಆಗಿರುತ್ತೆ. ಸೊ ನಾವು ಬ್ಯಾಂಕಾಕಲ್ಲಿದ್ವಿ. ಬ್ಯಾಂಕಾಕಿಂದ ನೆಕ್ಸ್ಟ್ ಹೋಗಿದ್ದು ಫುಕೆಟಲ್ಲಿ ಫಸ್ಟ್ ಪ್ಲೇಸ್ ವಿ ವಿಸಿಟೆಡ್ ಟು ಟೈಗರ್ ಕಿಂಗ್ಡಮ್. ಇಲ್ಲಿ ಡಿಫ್ರೆಂಟ್ ಏಜ್ ವೇರಿಯಂಟ್ಸ್ದು ಟೈಗರ್ ಇತ್ತು. ಸೊ ನಾವು ಆಪ್ಟ್ ಮಾಡಿದ್ದು ನ್ಯೂ ಬಾರ್ನು, ಅದೇನೋ ಡೇಸ್ ಬೇಬಿ ಅಂತೆ ಅದು. ಸೊ ಆ ಕಬ್ನ ನಾವು ಆಪ್ಟ್ ಮಾಡಿದ್ವಿ. ಸೊ ಡಿಫ್ರೆಂಟ್ ಏಜ್ ವೇರಿಯಂಟ್ ಟೈಗರ್ಗೆ ಡಿಫ್ರೆಂಟ್ ಪ್ರೈಸಸ್ ಇತ್ತು. ಇದು ನ್ಯೂ ಬಾರ್ನ್ ಟೈಗರ್ ಏನಿದೆಯಲ್ಲ, ಕಬ್ ಇದೆಯಲ್ಲ, ಅದಕ್ಕೆ ಒಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಇಟ್ ವಾಸ್ ಸಮ್ವೇರ್ ಅರೌಂಡ್ 1320 ಬಾತ್ ಇತ್ತು. ಅಂದರೆ ಬಾತ್ ಅಂದರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ವಿತ್ 3 ಇನ್ ಆರ್ಡರ್ ಟು ಗೆಟ್ ದ INR. ಓಕೆ, ಸೊ ಇಷ್ಟಾಗಿತ್ತು. ಒಬ್ರೊಬ್ರಿಗೆ ಒಂದೊಂದು ಟಿಕೆಟ್ ತೊಗೊಳ್ಬೇಕು. ನಾವು 3 ಜನ ಇದ್ದಕ್ಕೆ ಪರ್ ಹೆಡ್ ಇಟ್ ವಾಸ್ ಲೈಕ್ 1320 ಬಾತ್. ಸೊ ಹೋದ್ವಿ. ಟೈಗರ್ ಎಷ್ಟೊಂದು ಟೈಗರ್ಸ್ ಇತ್ತು, ಎಷ್ಟೊಂದು ಏಜ್ ಟೈಗರ್ಸ್ ಎಲ್ಲನೂ ಮಲಗಿದ್ವು. ಸೊ ನಮಗೇನು ಏಜ್ ಟೈಗರ್ ಜೊತೆ ಹೋಗಕ್ಕೆ ಅಷ್ಟು ಇಷ್ಟ ಆಗಿರಲಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಲ್ಲ, ತುಂಬ ಭಯ ಇತ್ತು. ತೋರಿಸ್ತಿದ್ದೀನಲ್ಲ ಯಾವ್ಯಾವ ವೇರಿಯಂಟ್ಸ್ ಆಫ್ ಟೈಗರ್ ಅಂತ. ಇಟ್ ವಾಸ್ ಟೂ ಹೆವಿ. ಸುಮ್ಮನೆ ಅದು ಪಕ್ಕ ಹೋಗಿ ನಿಂತ್ಕೋಬೇಕಿತ್ತು. ದಪ್ಪ ಟೈಗರು, ತುಂಬ ಏಜ್ ಟೈಗರ್ ಇದ್ದರೆ ವಿ ಕೆನಾಟ್ ಗೋ ಆ್ಯಂಡ್ ಪ್ಲೇ ದೇರ್, ಬರೀ ಫೋಟೋ ತೆಗೆಸ್ಕೊಂಡು ಬರೋ ಅಂಥದ್ದಿತ್ತು. ಈ ಚಿಕ್ಕ ಟೈಗರ್ ಇರೋದ್ರಿಂದ, ಕಬ್ ಇರೋದ್ರಿಂದ ನಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳಗಡೆ ಚಾನ್ಸ್ ಇತ್ತು. ಇದೇನು ಮಾಡ್ತಿತ್ತು ಅಂದರೆ ಹಲ್ಲನ್ನ ಚೂಪ್ ಮಾಡ್ಕೊಳ್ತಾಯಿತ್ತು, ಶಾರ್ಪ್ ಮಾಡ್ಕೊಳ್ತಾಯಿದ್ದು. ಇವೊಂದು ಇಟ್ಸ್ ಅ ನ್ಯೂ ಬಾರ್ನ್, ಒಂದು ಫ್ಯೂ ಡೇಸ್ 2-3 ಡೇಸ್ದು ಬೇಬಿ ಆಗಿದ್ರೂ ಸಹ ಅದಕ್ಕೆ ಅಟ್ಯಾಕಿಂಗ್ ಈ ಏಜಿಂದನೇ ಅದಕ್ಕೆ ಗೊತ್ತು. ಹಿಂಗೆ ನಮ್ಮನ್ನೇ ನೋಡ್ತಾ ಇದೆ ಅಂದರೆ ಇಟ್ ಈಸ್ ಗೆಟ್ಟಿಂಗ್ ರೆಡಿ ಟು ಅಟ್ಯಾಕರ್ಸ್ ಅಂತ. ಆವಾಗ ಅಲ್ಲಿರೋ ಕೇರ್ ಟೇಕರ್ಸ್ ಎಲ್ಲ ಅದನ್ನು ಡಿಬೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಸೊ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಏನೇ ಆದರೂ ಭಯ. ಅದಕ್ಕೆ ಫಸ್ಟೇ ನಾವು ಪ್ರಿಕಾಷನ್ಸ್ ಹೇಳಿರ್ತಾರೆ, ಯಾವ ಬಾಡಿ ಪಾರ್ಟ್ಸ್ನ ಟಚ್ ಮಾಡಬಾರ್ದು ಅಂತ. ವಿ ವರ್ ಕ್ಲಿಯರ್ಲಿ ಇನ್ಸ್ಟ್ರಕ್ಟೆಡ್ ನಾಟ್ ಟು ಟಚ್ ದ ಫೋರ್ ಹೆಡ್ ಆ್ಯಂಡ್ ಫ್ರಂಟ್ ಪಾಸ್, ಯಾಕಂದರೆ ಅದಕ್ಕೆ ಇರಿಟೇಟ್ ಆಗುತ್ತೆ, ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಅಂತ. ಸೊ ನಮಗೆ ಏನಾದರೂ ಇಟ್ಕೊಳ್ಬೇಕು ಅಂದರೆ ಅದು ಟೇಲು ಅಥವಾ ಬ್ಯಾಕ್ ಏನಿದೆಯಲ್ಲ ಅದನ್ನು ಮಾತ್ರ ಟಚ್ ಮಾಡೋಕ್ಕೆ ಹೇಳಿದರು. ಅಕಸ್ಮಾತ್ ಏನಾದರೂ ಅದು ಹಿಂಗೆ ಪಾಸಲ್ಲಿ ಹಿಂಗೆ ಹೊಡೆಯೋಕ್ಕೆ ಬಂದರೆ ಒಡಿಸ್ಕೋಬಾರ್ದು, ಬಾಯಿಗೆ ಕೈ ಹಾಕ್ಸ್ಕೋಬಾರ್ದು ಅಂತ ಅಂದಿದ್ರು. ಯಾಕಂದರೆ ಆಲ್ರೆಡಿ ಇಟ್ಸ್ ನ್ಯೂ ಬಾರ್ನ್ ಕಬ್ ಆಗಿದ್ರು ಅದ್ರ ಹಲ್ಲುಗಳೆಲ್ಲ ಆಲ್ರೆಡಿ ಬಂದುಬಿಟ್ಟಿತ್ತು. ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ, ಅದು ಹಲ್ಲನ್ನ ಹಿಂಗೆ ಶಾರ್ಪ್ ಮಾಡ್ಕೊಳ್ತಿತ್ತು ಅಂತ. ಅಂದರೆ ಶಾರ್ಪ್ ಅಂದರೆ ಅದಕ್ಕೆ ಜುಮ್ ಅಂತಿರುತ್ತೇನೋ, ಅದಕ್ಕೆ ಅದನ್ನು ಕಚ್ಚಕ್ಕೆ ಹೋಗ್ತಾಯಿತ್ತು. ನೋಡೋಕ್ಕೆ ಮಾತ್ರ ತುಂಬ ಮಗು ಥರ ಕಾಣಿಸುತ್ತೆ, ಬಟ್ ಅದು ಕಣ್ಗಳು ನೋಡಿದ್ರೆ ಎಷ್ಟು ವೈಲ್ಡ್ ಆಗಿರುತ್ತೆ ಅಂದರೆ. ಬಟ್ ಸ್ಟಿಲ್ ಟೈಗರ್ಸ್ ಆರ್ ಟೈಗರ್ಸ್. ಸೊ ಇದೊಂದು ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಇಫ್ ಯು ಗೋ ಟು ಥೈಲ್ಯಾಂಡ್, ಈ ಥರದ್ದು 2 ಸಿಟಿಯಲ್ಲಿ ನಾನು ನೋಡಿದ್ದು, ಒಂದು ಪಟಾಯ, ಒಂದು ಫುಕೆಟಲ್ಲಿ. ಅಕಸ್ಮಾತ್ ಬೇರೆ ಕಡೆ ಇದೆಯಾ, ಬ್ಯಾಂಕಾಕಲ್ಲಿ ಇದ್ದಂಗೆ ಇರಲಿಲ್ಲ. ಬ್ಯಾಂಕಾಕಲ್ಲೂ ಇತ್ತೋ ಏನೋ ಗೊತ್ತಿಲ್ಲ, ಬಟ್ ಪಟಾಯ ಮತ್ತು ಫುಕೆಟಲ್ಲಿ ಈ ಟೈಗರ್ ಕಿಂಗ್ಡಮ್ ಇದ್ದೆ. ಇಟ್ ವಾಸ್ ನೈಸ್. ಯು ಕ್ಯಾನ್ ಸ್ಪೆಂಡ್ ನೈಸ್ ಟೈಮ್ ಓವರ್ ದೇರ್. ಸೊ ನಾನು ಈ ಲಾಗಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಡ್ತೀನಿ ನನ್ನ ಓವರಾಲ್ ಎಕ್ಸ್ಪೀರಿಯೆನ್ಸ್. ಇದು ಫುಕೆಟಲ್ಲಿ ನಾವು ತೊಗೊಂಡಿದ್ದು ರೂಮು. ಇದು ಬಂದು IB's ಹೋಟೆಲಲ್ಲಿ ನಮಗೆ ರೂಮ್ ತೊಗೊಂಡಿದ್ವಿ. ಸೊ ದಿಸ್ ವಾಸ್ ಅ ವೇಟಿಂಗ್ ಏರಿಯಾ. ಇಲ್ಲಿ ಎಂಟ್ರೆನ್ಸ್ ಡೋರ್ ಓಪನ್ ಮಾಡ್ಕೊಳ್ಳೆ ಲೆಫ್ಟ್ ಸೈಡಲ್ಲಿ ನಮಗೆ ಸಿಕ್ಕಿರೋದೇ ವೇಟಿಂಗ್ ಏರಿಯಾ. ಪಕ್ಕದಲ್ಲಿ ಯು ಹ್ಯಾವ್ ದ ಪ್ಯಾಂಟ್ರಿ ಯೂನಿಟ್. ಅದು ಪಕ್ಕದಲ್ಲಿ ವಿ ಹ್ಯಾವ್ ಅ ಸ್ಟಡಿ ಟೇಬಲ್, ಸ್ಮಾಲ್ ಟೇಬಲ್ ವಿಚ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ಎನಿಥಿಂಗ್. ಎಂಟ್ರೆನ್ಸಲ್ಲೇ ನಮಗೆ ವಾಶ್ ಬೇಸಿನ್ ಇತ್ತು. ರೈಟಲ್ಲಿ ಇಟ್ ವಾಸ್ ಅ ಡ್ರೈ ಏರಿಯಾ, ಲೆಫ್ಟಲ್ಲಿ ಇಟ್ ವಾಸ್ ಅ ವೆಟ್ ಏರಿಯಾ. ಸೊ ಸೆಪ್ರೇಟಾಗಿತ್ತು ವೆಟ್ ಏರಿಯಾ ಮತ್ತು ಡ್ರೈ ಏರಿಯಾ. This how it was. It was very small, but it was fine for a day stay. Now 2 days ಇದ್ವಿ ಫುಕೆಟಲ್ಲಿ. ಸೊ ಇಟ್ ವಾಸ್ ಫೈನ್ ಫಾರ್ ಅಸ್. 2.5 days, ನಾಟ್ 2 days, 2.5 days. ಸೊ ಹಂಗೆ ಮುಂದೆ ಬಂದರೆ ಬೆಡ್ ಹಾಕಿದ್ರು. ಇಟ್ ವಾಸ್ ಜಸ್ಟ್ ಅ ಕ್ವೀನ್ ಸೈಜ್ ಬೆಡ್. ಇಟ್ ವಾಸ್ ಸೋ ಡಿಸ್ಕಂಫರ್ಟ್ ಫಾರ್ 3 of us ಟು ಆಕ್ಯುಪೈ. ಬೆಡ್ ಆಪೋಸಿಟಲ್ಲೇ ಇದ್ದಿದ್ದು TV ಯೂನಿಟ್ಟು. ಹಿಂಗೆ ಹೊರಗಡೆ ನೋಡಿದ್ರೆ ವಿ ಹ್ಯಾವ್ ದ ವಿಂಡೋ ಪ್ಯಾನಲಿಂದ ಹೊರಗಡೆ ನೋಡಿದ್ರೆ IB'ಸ್ದು ಬ್ಯಾಕ್ ಏನಿದೆಯಲ್ಲ ಬಿಲ್ಡಿಂಗು ಕಾಣಿಸ್ತಾ ಇತ್ತು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಎಂಟೈರ್ ರೂಮ್ ವಾಸ್ ಲೈಕ್ ಸೋ ಮಚ್ ಬಿಕಾಸ್ ಇಟ್ ವಾಸ್ ಅ 3-star ಹೋಟೆಲ್. ವಿ ಕುಡಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಮೋರ್ ದ್ಯಾನ್ ದಿಸ್. ಇದು ಹೋಟೆಲ್ದು ಹೊರಗಡೆ ಹೋಗೋಣ, ಆ್ಯಕ್ಟಿವಿಟೀಸ್ ಇತ್ತು. ಸೊ ಅದಕ್ಕೆ ಹೋಗೋಣ ಅಂತ ಹೋದ್ವಿ. ಸೊ ನಾವಿದ್ದಿದ್ದು ಟೋಟಲ್ 8 days ಸ್ಟೇ ಇನ್ ಥೈಲ್ಯಾಂಡ್. ಇಫ್ ಐ ನೀಡ್ ಟು ಟಾಕ್ ಅಬೌಟ್ ಮೈ ಎಕ್ಸ್ಪೀರಿಯನ್ಸ್, ನಮಗೆ ಇಷ್ಟ ಆಗಿದ್ದು ಓವರಾಲ್ ನಮ್ಮೂವರೆಗೆ ಇಷ್ಟ ಆಗಿ ಎಂಜಾಯ್ ಮಾಡಿರೋಂಥ ಸಿಟಿ ಯಾವುದು ಅಂದರೆ, ನಾವು ಫಸ್ಟ್ ಹೋಗಿದ್ದು ಪಟಾಯ. ಎಸ್, ಇಟ್ಸ್ ಅ
ನೈಟ್ ಲೈಫ್ ಸಿಟಿ. ಸೊ ನೈಟ್ ಲೈಫ್ ಅಂದರೆ ಅರ್ಥ ಮಾಡ್ಕೊಳ್ಬೋದು, ಇಟ್ ಈಸ್ ಮೆಂಟ್ ಫಾರ್ ಡ್ರಿಂಕ್ಸ್ ಆ್ಯಂಡ್ ಆಲ್ ಕೈಂಡ್ ಆಫ್ ಡಾನ್ಸಸ್, ನೈಟ್ ಲೈಫ್ಸ್. ಅವ್ರದ್ದು ಲೈಫ್ ಸ್ಟಾರ್ಟ್ ಆಗಿದೆ ನೈಟ್ ಈವ್ನಿಂಗಿಂದ, ಆಲ್ ದ ಪಾರ್ಟಿ ಸ್ಟಾರ್ಟ್ಸ್. ಸೊ ಪಾರ್ಟಿ ಫ್ರೀಕ್ಸ್ ಯಾರಾದರೂ ಇದ್ದರೆ ಪಟಾಯ ಇಸ್ ದ ಬೆಸ್ಟ್ ಆಪ್ಷನ್. ಚೆನ್ನಾಗಿ ಕೂಡ್ಕೊಂಡು ಡಾನ್ಸ್ ಮಾಡಿಕೊಂಡು ತಿನ್ಕೊಂಡು ಮಜಾ ಮಾಡೋಕ್ಕೆ. ಫ್ರೆಂಡ್ಸ್ ಗ್ಯಾಂಗ್ ಆ್ಯಂಡ್ ಇಫ್ ಯು ಆರ್ ಅ ಕಪಲ್ ಆ್ಯಂಡ್ ಇಫ್ ಯು ಆರ್ ಫನ್ ಫ್ರೀಕ್ ಪರ್ಸನ್ ಯು ಕ್ಯಾನ್ ಆಫ್ ಫಾರ್ ಪಟಾಯ. ಮಕ್ಕಳ ಜೊತೆಲಿ ಹೋದರೆ ಇದನ್ನೆಲ್ಲ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಸಿಗುತ್ತೆ, ಯಾಕಂದರೆ ಮಕ್ಕಳಿಗೆ ಯು ಕೆನಾಟ್ ಟೇಕ್, ಯಾಕಂದರೆ ಕಿಡ್ಸ್ ಆರ್ ನಾಟ್ ಅಲೌಡ್ ಇನ್ಸೈಡ್ ಸಚ್ ಕೈಂಡ್ ಆಫ್ ಪ್ಲೇಸಸ್. ಅವರೇ ದೇ ವಿಲ್ ಓನ್ಲಿ ಸ್ಟಾಪ್. ಸೊ ನೆಕ್ಸ್ಟು ಪಟಾಯನಲ್ಲಿ ನಾವು ಏನು ಮಾಡಿದ್ದು ನೋಡಿದ್ರಿ ಫಸ್ಟ್ ವ್ಲಾಗಲ್ಲಿ. ಯು ಗೆಟ್ ದ ಡೈನೋ ವರ್ಲ್ಡ್, ಒಂದು ಟೈಗರ್ದು ಸಿಗುತ್ತೆ, ಇನ್ನು ಒಂದು ಡಾಲ್ಫಿನ್ ರೈಡ್ ಇತ್ತು, ಅಂದರೆ ಡಾಲ್ಫಿನ್ ಶೋ ಇತ್ತು. ಸೊ ಈ ಮೂರೂ ತುಂಬ ಎಂಜಾಯ್ ಮಾಡಿದ್ವಿ, ಬಿಕಾಸ್ ನನ್ನ ಮಗನ ಕರ್ಕೊಂಡು ಹೋಗಿದ್ದರಿಂದ ವಿ ವಾಂಟೆಡ್ ವೆರಿ ಪರ್ಟಿಕ್ಯುಲರ್ಲಿ ಕಿಡ್ ಓರಿಯೆಂಟೆಡ್ ಆ್ಯಕ್ಟಿವಿಟೀಸ್ ಓನ್ಲಿ. ಸೊ ನಾವು ಎಂಜಾಯ್ ಮಾಡೋಕ್ಕೆ ಹೋಗಿರಲಿಲ್ಲ, ಅಂದರೆ ನಾವು ಎಂಜಾಯ್ ಮಾಡೋಕ್ಕೆ ಹೋದ್ವಿ, ಬಟ್ ಅವರ್ ಮೇನ್ ಪ್ರಿಫರೆನ್ಸ್ ವಾಸ್ ಕಿಡ್ಸ್ ಆ್ಯಕ್ಟಿವಿಟಿ. ಸೊ ವಿ ಟುಕ್ ಹಿಮ್ ದೇರ್. ಅದಾದಮೇಲೆ ನಮ್ಮದು ವಿ ಆಲ್ಮೋಸ್ಟ್ ಸ್ಟೇಡ್ ಫಾರ್ 2.5 days ಇನ್ ಪಟಾಯ. ಸೊ ಪಟಾಯ ಆದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ವಿ ವೆಂಟ್ ಟು ವಿಚ್ ಇಸ್ ದಟ್ ಬ್ಯಾಂಕಾಕ್ ಹೋದ್ವಿ. ಬ್ಯಾಂಕಾಕಲ್ಲಿ ಇಟ್ ಈಸ್ ಅ ವೆರಿ ಗುಡ್ ಪ್ಲೇಸ್ ಫಾರ್ ಶಾಪಿಂಗ್, ಬಟ್ ನಮಗೆ ಟೈಮ್ ಸಿಗಲಿಲ್ಲ, ಬಿಕಾಸ್ ಬ್ಯಾಂಕಾಕಲ್ಲಿ ನಮಗೆ ಆಪ್ಷನ್ ಇದ್ದು ಒಂದೇ ದಿನ ಆಪ್ಷನ್ ಇದ್ದಿದ್ದು. ಸೊ ಆ ಒಂದಿನ ಆಪ್ಷನಲ್ಲಿ ನಾವು ಮಾರ್ನಿಂಗ್ ಫುಕೆಟ್ ಪಟಾಯ ಬಿಟ್ಟಿದ್ವಿ. ಸೊ ಅಲ್ಲಿ ರೀಚ್ ಆಗೋಷ್ಟರಲ್ಲಿ 2 hours ಏನೋ ಆಗಿತ್ತು. ಬ್ಯಾಂಕಾಕ್ ರೀಚ್ ಆಗೋಷ್ಟರಲ್ಲಿ ಇಟ್ ವಾಸ್ ಅ ಫೆರಿ ರೈಡ್, ಅಂದರೆ ಕಾರಲ್ಲೇ ಡ್ರಾಪ್ ಮಾಡಿದರು ನಮಗೆ. ಸೊ 2 hours ಆಗಿತ್ತು. ಇನ್ನು ಅಲ್ಲಿ ಹೋಗಿ ನಮಗೆ ಸಿಕ್ಕಿದ್ದು 1.25 ದಿನ ಸಿಕ್ತು. ಸೊ ಅಲ್ಲಿ ನಾವು ಮಗುನ ಎತ್ಕೊಂಡು ಮತ್ತೆ ಮಾರ್ಕೆಟ್ ಎಲ್ಲ ಸುತ್ತೋದಕ್ಕೆ ಲೇಟ್ ಆಗಿಬಿಡುತ್ತೆ. ಸೊ ಇಟ್ಸ್ ಬೆಟರ್ ಇಫ್ ವಿ ಗೋ ಟು ಸಮಥಿಂಗ್ ನೈಸ್ ಅಂದ್ಬಿಟ್ಟು ಈವ್ನಿಂಗ್ ಕ್ರೂಸ್ನ ಆಪ್ಟ್ ಮಾಡಿದ್ವಿ. ಈವ್ನಿಂಗ್ ಕ್ರೂಸ್ ಸ್ಟಾರ್ಟ್ಸ್ ಫ್ರಮ್ ಅರೌಂಡ್ ಲೈಕ್ 6:30, 7 o'clock ಎಷ್ಟೊತ್ತಿಗೆ ಸ್ಟಾರ್ಟ್ ಆಯಿತು. ಸೊ ವಿ ವರ್ ದೇರ್ ಫಾರ್ ಆಲ್ಮೋಸ್ಟ್ 2 hours ಏನೋ ಅಲ್ಲಿ ಇರಿಸ್ತಾರೆ. ಸೊ ಇಟ್ ವಿಲ್ ಬಿ ಫನ್, ಮಕ್ಕಳು ಎಂಜಾಯ್ ಮಾಡ್ತಾರೆ. ಸೊ ಕ್ರೂಸು ಡ್ಯಾನ್ಸ್ ಇತ್ತು, ಊಟ ಇತ್ತು, ಆ್ಯಂಡ್ ಯು ಗೆಟ್ ಟು ಸ್ಪೆಂಡ್ ಟೈಮ್ ಓವರ್ ದೇ ಫಾರ್ ಲಾಂಗ್ ಡ್ಯೂರೇಷನ್. ಆಬ್ವಿಯಸ್ಲಿ ಯಾಚಲ್ವಾ ಚೆನ್ನಾಗಿರುತ್ತೆ. ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮೈ ಸನ್. ನಾವು ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ಆ ಕ್ರೂಸ್ಗೆ, ದೋ ವಿ ಹ್ಯಾವ್ ಇಟ್ ಇನ್ ಸಮ್ ಪ್ಲೇಸಸ್ ಇಯರ್. ನಾವು ಫಸ್ಟ್ ಕರ್ಕೊಂಡು ಹೋಗಿದ್ದೆ ಥೈಲ್ಯಾಂಡಲ್ಲಿ. ಸೊ ನನ್ನ ಮಗ ಅಂತೂ ಥರೋಲಿ ಎಂಜಾಯ್ಡ್ ದ ಕ್ರೂಸ್ ಮೂಮೆಂಟ್. ದಟ್ ವಾಸ್ ಅ ಬ್ಯಾಂಕಾಕ್ ಎಕ್ಸ್ಪೀರಿಯನ್ಸ್. ಅಂದರೂ ನಾವು ಬ್ಯಾಂಕಾಕಲ್ಲಿ ವಿ ವೆಂಟ್ ಟು ಒನ್ ಪ್ಲೇಸ್, ಅಲ್ಲಿ ಯಾವುದದು ಇಂದಿರಾ ಮಾರ್ಕೆಟ್ ಅಂತ ಹೋದ್ವಿ, ಬಿಕಾಸ್ ದಟ್ ವಾಸ್ ವೆರಿ ಕ್ಲೋಸ್. ಇಟ್ ವಾಸ್ ಜಸ್ಟ್ 2 minutes, not 2 minutes, it was just 5 minutes walk from the hotel we stayed. ನಾವು ಬ್ಯಾಂಕಾಕ್ ಪ್ಯಾಲೇಸಲ್ಲಿ ಇದ್ವಿ ಹೋಟೆಲಲ್ಲಿ. ಸೊ ಅಲ್ಲಿಂದ ಇಟ್ ವಾಸ್ ಜಸ್ಟ್ ವಿತಿನ್ 5 minutes ಆಫ್ ವಾಕ್ ಇರೋದ್ರಿಂದ ನಾವು ಇಂದಿರಾ ಮಾರ್ಕೆಟ್ಗೆ ಹೋದ್ವಿ. ಅಲ್ಲೇನಾಗಿತ್ತು ಅಂದರೆ ಆ್ಯಕ್ಚುಲಿ ಬಟ್ಟೆ ಎಲ್ಲ ರೀಸನಬಲ್ ಆಗಿ ಸಿಗುತ್ತೆ, ಬಟ್ ಅಂಥ ಕ್ವಾಲಿಟಿ ಇರೋದಿಲ್ಲ, ನೋಡಿ ತೊಗೊಳ್ಬೇಕು. ಬ್ಯಾಗ್ಸ್ ಇತ್ತು, ಲೆದರ್ ಬ್ಯಾಗ್ ಅಂತಾರೆ, ಮತ್ತು ಎಲ್ಲನೂ ಫಸ್ಟ್ ಕಾಪಿ ಬ್ಯಾಗ್ಸ್ ಇತ್ತು. ಆಮೇಲೆ ಇನ್ನು ಒಂದು ಟಾಯ್ಸ್, ಎಸ್ ಲೆದರ್ ಬ್ಯಾಗ್ ಅಂದರು, ಬಟ್ ಇಟ್ ವಾಸ್ ನಾಟ್ ಕಂಪ್ಲೀಟ್ಲಿ ಲೆದರ್. ಸೊ ನಾನು ಅದನ್ನು ಐ ಜಸ್ಟ್ ಲೆಫ್ಟ್ ಇಟ್ ಓವರ್ ದೇರ್. ಫಸ್ಟ್ ಕಾಪಿ ಆಗೋದ್ರಿಂದ ಐ ಡಿ ನಾಟ್ ಇವನ್ ಆಪ್ಟ್ ಫಾರ್ ದಟ್. ನೆಕ್ಸ್ಟು ಬಟ್ಟೆ ಕ್ವಾಲಿಟಿ ವಾಸ್ ನಾಟ್ ಗುಡ್, ಸೊ ಐ ಡಿ ನಾಟ್ ಗೋ ದೇರ್. ಮತ್ತು ಟಾಯ್ಸ್ ಇತ್ತು, ಟಾಯ್ಸ್ ವಾಸ್ ಗುಡ್, ತುಂಬ ಚೆನ್ನಾಗಿತ್ತು. ಟಾಯ್ಸ್ ವರ್ ವೆರಿ ಗುಡ್, ನನ್ನ ಮಗಂಗೆ ತುಂಬ ಇಷ್ಟ ಆಗಿತ್ತು. ಸೊ ಈವನ್ ವಿ ಟುಕ್ ದಟ್ ಟಾಯ್ಸ್ ಆಲ್ಸೋ. ಇದೇ ಇದರಲ್ಲಿ ಡೈನೋ ಇದೆಯಲ್ಲ ಲೆಫ್ಟ್ ಸೈಡಲ್ಲಿ, ಆ ಡೈನೋ ಮತ್ತು ಒಂದು ಜೆಟ್ ಥರದ್ದು 2 ತೊಗೊಂಡ್ವಿ, ಚೆನ್ನಾಗಿತ್ತು. ಅದಾದಮೇಲೆ ಬ್ಯಾಂಕಾಕಲ್ಲಿ ಒಂದು ಸ್ಟೇ ಇದ್ದು ದೆನ್ ವಿ ಲೆಫ್ಟ್ ಟು ಕ್ರ್ಯಾಬಿ ಐಲ್ಯಾಂಡ್. ಸೊ ಕ್ರ್ಯಾಬಿ ಐಲ್ಯಾಂಡಲ್ಲಿ ವಿ ವರ್ ದೇರ್ ಆಲ್ಮೋಸ್ಟ್ ಫಾರ್ 2.5 days. ಸೊ ಕ್ರ್ಯಾಬಿ ಐಲ್ಯಾಂಡಲ್ಲಿ ಇಫ್ ಯು ಆರ್ ಅ ಬೀಚ್ ಪರ್ಸನ್ ಐ ವುಡ್ ಸೇ ಯು ಗೋ ದೇರ್. ಇಫ್ ಯು ಆರ್ ನಾಟ್ ಅ ಬೀಚ್ ಪರ್ಸನ್ ಐ ಥಿಂಕ್ ಕ್ರ್ಯಾಬಿ ಐಲ್ಯಾಂಡ್ ಶುಡ್ ನಾಟ್ ಬಿ ಆಪ್ಟೆಡ್ ಫಾರ್. ಯಾಕಂದರೆ ಅಲ್ಲಿ ಅವ್ರ ಮೇನ್ ಫೋಕಸ್ ಮಾಡೋದೇ ಇಫ್ ಯು ಆರ್ ಗೋಯಿಂಗ್ ವಿತ್ ದ ಪ್ಯಾಕೇಜ್ ಅಲ್ವಾ. ನಾನು ಹೇಳ್ದಂಗೆ ನಾವು ಹೋಗಿದ್ದು ಪ್ರೈವೇಟ್ ಪ್ಯಾಕೇಜಲ್ಲಿ, ವಿ ಡಿಡ್ ನಾಟ್ ಗೋ ಫಾರ್ ಜಾಯಿಂಟ್ ಪ್ಯಾಕೇಜಲ್ಲಿ, ಶೇರಿಂಗ್ ಪ್ಯಾಕೇಜಲ್ಲಿ ನಾವು ಹೋಗಿಲ್ಲ. ಬಿಕಾಸ್ ಮಗ ಇದ್ದ, ಅವನ್ನ ದಡ ಅಂತ ಓಡಿಸ್ಕೊಂಡು, ಬಿಕಾಸ್ ವಿ ಹ್ಯಾಡ್ ಗಾನ್ ದ್ಯಾಟ್ ಟು ಸ್ಪೆಂಡ್ ಸಮ್ ಲೀಜರ್ ಟೈಮ್. ಎಲ್ಲ ಬರಿಯಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವ್ನು ತಿನ್ನಿಸ್ಕೊಂಡು ನಾವು ರೆಡಿಯಾಗಿ ಹೋಗೋಕ್ಕೆಲ್ಲ ಟೈಮ್ ತೊಗೊಳುತ್ತೆ ಅಂದ್ಬಿಟ್ಟು, ದೋ ಇಟ್ ವಾಸ್ ಎಕ್ಸ್ಪೆನ್ಸಿವ್ ಫಾರ್ ಅಸ್, ವಿ ಆಪ್ಟೆಡ್ ಫಾರ್ ದ ಪ್ರೈವೇಟ್ ಪ್ಯಾಕೇಜ್ ಇಟ್ ಸೆಲ್ಫ್. ಸೊ ನಮಗೇನಾಗುತ್ತೆ, ಪ್ರೈವೇಟ್ ತೊಗೊಂಡ್ರೆ ವಿ ವಿಲ್ ಗೆಟ್ ಡಬಲ್ ದ ರೇಟ್ ಆಫ್ ವಾಟ್ ಎವರ್ ದ ಶೇರ್ಡ್ ಪ್ಯಾಕೇಜಸ್. ನಮಗೆ ಅಂತಲೇ ಟ್ರಾನ್ಸ್ಫರ್ಸ್ಗೆಲ್ಲ ಕಾರ್ಗಳು ಕೊಡ್ತಾರೆ ಇಂಡಿವಿಜುವಲ್ ಆಗಿ. ಸೊ ನಾವು ಎಲ್ಲೆಲ್ಲಿ ಬೇಕೋ ಅಲ್ಲಿ ನಿಲ್ಲಿಸ್ಕೊಳ್ಬೋದು, ತಿನ್ಬೋದು, ನಮ್ಮ ಜೊತೆಲಿ ಡ್ರೈವರ್ ಇರ್ತಾರೆ, ಇದೆಲ್ಲ ಆಪ್ಷನ್ ಇರುತ್ತೆ. ನಾವು ಅದಕ್ಕಷ್ಟೇ ಲಿಮಿಟ್ ಮಾಡ್ಕೊಂಡಿಲ್ಲ. ಅವ್ರು ನಮ್ಮನ್ನ ಡ್ರಾಪ್ ಮಾಡಿದ್ಮೇಲೂ ವಿ ಟುಕ್ ಅವರ್ ಓನ್ ಟ್ರಾನ್ಸ್ಪೋರ್ಟೇಷನ್.
ಅಲ್ಲಿ ಬೋಲ್ಟ್ ಅಂತ ವೆಹಿಕಲ್ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ. ಇಲ್ಲಿ ನಮ್ಗೆ ಹೆಂಗೆ ಊಬರ್, ಓಲಾ, ರ್ಯಾಪಿಡೋ ಇದೆಯಲ್ಲ ಅದೇ ಥರ ಅದು ಬೋಲ್ಟ್ ಅಂತ. ನಾವು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ನಮ್ಗೆ ಎಲ್ಲೆಲ್ಲಿ ಬೇಕೋ ನಾವಲ್ಲೆಲ್ಲ ಓಡಾಡ್ತಾ ಇದ್ವಿ. ಮತ್ತು ಊಟನೂ ಅಷ್ಟೇ. ಸೊ ಅವರು ಪ್ರೈವೇಟ್ ಪ್ಯಾಕೇಜಲ್ಲಿ ಏನು ಮಾಡಿದರು, ಅವ್ರದ್ದೇ ಫುಡ್, ಇಂಡಿಯನ್ ಫುಡ್ಡೇ ಕೊಟ್ಟಿದ್ದರು. ಬಟ್ ಇಟ್ ವಾಸ್ ಮಿಕ್ಸ್ಡ್ ಆಫ್ ಥಾಯ್ ಸ್ಟೈಲಿಶಲ್ಲಿತ್ತು, ಥಾಯ್ ಫುಡ್ ಸ್ಟೈಲಲ್ಲಿತ್ತು. ನಮಗೆ ಆ ಟೇಸ್ಟ್ ಇಷ್ಟ ಆಗ್ತಾ ಇರಲಿಲ್ಲ. ಅನ್ನ ಅಂತೂ ತಾಯಿ ಅನ್ನನೇ ಕೊಡ್ತಿದ್ರು, ಬಟ್ ಅದು ಅಷ್ಟು ಇಷ್ಟ ಆಗ್ತಿರಲಿಲ್ಲ. ಸೊ ನಾವೇನು ಮಾಡ್ತಿದ್ವಿ, ಆಲ್ಮೋಸ್ಟ್ ಇಂಡಿಯನ್ ರೆಸ್ಟೋರೆಂಟ್ನ ಹುಡುಕ್ತಿದ್ವಿ. ಇಂಡಿಯನ್ ರೆಸ್ಟೋರೆಂಟ್ನ ಹುಡುಕ್ಬಿಟ್ಟು ಆ ಫುಡ್ನೇ ಆಪ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಸೊ ಯು ವಿಲ್ ನಾಟ್ ಬಿಲೀವ್, ಒಂದು ಮಸಾಲೆ ದೋಸೆನ ಆರ್ಡ್ರ್ ಮಾಡಿದಾಗ ನಾವು ಅದಕ್ಕೆ ಇಂಡಿಯನ್ ಕರೆನ್ಸಿಲಿ ಕನ್ವರ್ಟ್ ಮಾಡಿದಾಗ 1200 ರುಪೀಸ್ ಬಂತು. ಇಂಡಿಯನ್ ಕರೆನ್ಸಿಲಿ 1200, ಅಂದರೆ ಫುಡ್ ಆರ್ಡರ್ಡ್ ವಿತ್ ದ ಡೆಲಿವರಿ. ಸೊ ದಿಸ್ ವಾಸ್ ದ ಕಾಸ್ಟ್ ಆಫ್ ಒನ್ ಮಸಾಲೆ ದೋಸೆ, which was delivered to the restaurant, hotel where we were staying. So too costly, ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಮಾಡಿಕೊಂಡ್ರೆ ಎಲ್ಲನೂ. ಬಟ್ ಸ್ಟಿಲ್ ಮಗುನ ಕರ್ಕೊಂಡು ಹೋಗಿದ್ದರಿಂದ ಊಟದಲ್ಲಿ ಕಾಂಪ್ರೊ ಮಾಡ್ಕೊಳ್ಳೋಕ್ಕಾಗಲ್ಲ. ವಿ ಹ್ಯಾಡ್ ಟು ಸ್ಪೆಂಡ್ ಇಟ್ ಆ್ಯಂಡ್ ವಿ ಸ್ಪೆಂಡ್ ಇಟ್. ಅದರಿಂದ ನಮಗೆ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಸಹ ಆಯಿತು ಅಂತ ಹೇಳ್ಬೋದು. ಸೊ ಮಕ್ಳನ್ನ ಕರ್ಕೊಂಡು ಹೋದಾಗ ಯು ಕೆನ್ ನಾಟ್ ಸ್ಟಿಕ್ ಟು ವಾಟ್ ಎವರ್ ದೇರ್ ಎಕ್ಸ್ಪೆನ್ಸಸ್ ದಟ್ ಯು ಹ್ಯಾವ್ ಗಿವನ್ ಫಾರ್ ದ ಪ್ಯಾಕೇಜ್. ಯು ಹ್ಯಾವ್ ಟು ಬೇರ್ ದ ಎಕ್ಸ್ಟ್ರಾ ಕಾಸ್ಟ್ ಆಲ್ಸೋ. ಯಾಕಂದರೆ ಅವರೆಲ್ಲನೂ ತಿನ್ನಕ್ಕೆ ಹೋಗೋದಿಲ್ಲ. ದೇ ವಿಲ್ ಬಿ ವೆರಿ ಫುಡೀಸ್, ಎಲ್ಲನೂ ಅಕ್ಸೆಪ್ಟೆನ್ಸ್ ಇರೋದಿಲ್ಲ. ಸೊ ಅದನ್ನೆಲ್ಲ ನೋಡಿಕೊಂಡು ಖರ್ಚು ವೆಚ್ಚಗಳನ್ನ ನೋಡ್ಕೊಳ್ಬೇಕಾಗತ್ತೆ. ಸೊ ಅದಾದಮೇಲೆ ಕ್ರ್ಯಾಬಿನಲ್ಲಿ ಏನಾಯಿತು ಅಂದರೆ, ಈ ಪ್ಯಾಕೇಜಸಲ್ಲಿ ಹೋದರೆ ಬಿ ವೆರಿ ಕೇರ್ಫುಲ್. ಅವರು ಕಡಿಮೆ ಕಾಸ್ಟಲ್ಲಿ ಹಾಕೋವಂಥ ಪ್ಯಾಕೇಜಸ್ಗಳನ್ನೇ ಹಾಕ್ತಾರೆ. ಅಂದರೆ ಒಂದು ಫ್ರೀ ಎಂಟ್ರೀಸ್ ಇರ್ಬೋದು ಅಥವಾ ಕಡಿಮೆ ಕಾಸ್ಟ್ ಆಗೋವಂಥದ್ದು. ಅಲ್ಲಿ 4 ಐಲ್ಯಾಂಡ್ಸ್ ಅಂತ ಇದೆ. ಫಿಫಿ ಐಲ್ಯಾಂಡಲ್ಲೇ ಚಿಕ್ಕ ಚಿಕ್ಕ ಪುಟ್ಟದ್ದು ಐಲ್ಯಾಂಡ್ಸ್ ಏನಿರುತ್ತಲ್ಲ ಅಲ್ಲೆಲ್ಲ ಅವರೇ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಅದು 1 ಡೇ ಇದಿರುತ್ತೆ. ಅದಕ್ಕೇನು ತೀರಾ ಎಕ್ಸ್ಪೆನ್ಸ್ ಆಗೋದಿಲ್ಲ. ಆ್ಯಂಡ್ ಅಂದು ಏನು ಫನ್ನು ಸಹ ಇರೋದಿಲ್ಲ. ಇಟ್ ವಿಲ್ ಜಸ್ಟ್ ಬಿ ಲೈಕ್ ನಿಮ್ಮನ್ನ ಒಂದು ಬೋಟಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅದನ್ನು ಸುತ್ತಾಕ್ಸ್ತಾರೆ ಮೋಟ್ರ್ ಬೋಟಲ್ಲಿ. ಎಲ್ಲೂ ಇಳಿಯೋಕ್ಕೆ ಬಿಡೋದಿಲ್ಲ, ಸ್ವಿಮ್ ಮಾಡೋಕ್ಕೆ ಬಿಡೋದಿಲ್ಲ. ಲಾಸ್ಟಲ್ಲಿ ಒಂದು ಫಿಫಿ ಐಲ್ಯಾಂಡಲ್ಲಿ ಒಂದು ಭಾಗದಲ್ಲಿ ಲಾಸ್ಟಲ್ಲಿ ಮಾತ್ರ ಇಫ್ ಯು ವಾಂಟ್ ಟು ಸ್ವಿಮ್ ದೇ ವಿಲ್ ಲಿವ್ ಯು ದೇರ್. ಅಲ್ಲಿ ಸ್ವಲ್ಪ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಕೊಡ್ತಾರೆ. ಸೊ 5:30ವರೆಗೂ ದೇ ವಿಲ್ ಡೂ ಆಲ್ ದಿಸ್. ಸೊ 9:30, 10 o'clock ಸ್ಟಾರ್ಟ್ ಆದರೆ 5 o'clockವರೆಗೂ ಯು ವಿಲ್ ಬಿ ದೇರ್ ಇನ್ ದ ಫಿಫಿ ಐಲ್ಯಾಂಡ್. ನಮಗೆ ಅದು ಪ್ಯಾಕೇಜಲ್ಲಿ ಇತ್ತು, ಬಟ್ ನಾನು ಅದನ್ನು ಆಪ್ಟ್ ಮಾಡ್ಕೊಳ್ಳಿಲ್ಲ. ನಾನು ದುಡ್ಡೂ ಕೊಟ್ಟಿದ್ದೆ ಅದಕ್ಕೆ, ಬಟ್ ಸ್ಟಿಲ್ ವಿ ಡಿಡ್ ನಾಟ್ ಗೋ ದೇರ್ ಬಿಕಾಸ್ 9:30, 10 o'clock 5 o'clockವರೆಗೂ ಐಲ್ಯಾಂಡಲ್ಲಿ ಬಿಟ್ಬಿಡೋರು. ಆ್ಯಂಡ್ ಅಲ್ಲೇನೂ ಸಹ ಮಗುಗೆ ಆಟ ಆಡೋಕ್ಕೆ ಅಂತ ಆಪ್ಷನ್ ಇರಲಿಲ್ಲ. ಸೊ ಬೀಚಲ್ಲಿ ಎಷ್ಟು ಅಂತ ಬಿಸಿಲಲ್ಲೂ ನಮ್ಮ ಮಗು ಆಟ ಆಡುತ್ತೆ. ಸ್ವಿಮ್ಮಿಂಗೂ ಇರಲಿಲ್ಲ. ಸ್ವಿಮ್ಮಿಂಗ್ ಅಂದರೆ ನೀರಲ್ಲಿ ಆಟ ಆಡೋಂಗೂ ಇರಲಿಲ್ಲ. ಸೊ ಇಟ್ ವಾಸ್ ಜಸ್ಟ್ ಅವರು ಐಲ್ಯಾಂಡ್ಸ್ನ ತೋರಿಸ್ಕೊಂಡು ಬೋಟಲ್ಲಿ ರೌಂಡ್ ಹಾಕ್ಸೋರು. ಫೋಟೋ ಶೂಟ್ ಮಾಡೋರು, ಫೋಟೋ ಶೂಟು. ಸೊ ಮಕ್ಕಳು ಅಷ್ಟು ಅಂತ ಏನು ಎಂಜಾಯ್ ಮಾಡೋಲ್ಲ ಅಂದ್ಬಿಟ್ಟು ಐ ಜಸ್ಟ್ ಕ್ಯಾನ್ಸಲ್ಡ್ ಇಟ್. ಅದನ್ನು ಬಿಟ್ಟರೆ ಕ್ರ್ಯಾಬಿ ಐಲ್ಯಾಂಡಲ್ಲಿ ನಾವು ಹೋಗಿದ್ದು ಹಾಟ್ ಸ್ಪ್ರಿಂಗ್ ಪೂಲ್ ಮತ್ತು ಎಮರಾಲ್ಡ್ ಪೂಲ್. ದೀಸ್ 2 ವರ್ ರಿಯಲಿ ಅಮೇಝಿಂಗ್ ಅಂತ ಹೇಳ್ಬೋದು. ನಮಗೆ ಕ್ರ್ಯಾಬಿನಲ್ಲಿ ಡಿಸಪಾಯಿಂಟ್ ಆಗದೆ ಇಲ್ದಿದ್ದು ಜಾಗ ಅಂದರೆ ಇದಿರೋದು ಬಂದು ಅದೇನೋ ಜಂಗಲ್ ಅಂತ ಬರುತ್ತೆ. ಅದರಲ್ಲಿ ಆ ಫಾರೆಸ್ಟಲ್ಲಿ ಹೋದರೆ ಇವೆರಡೂ ಸಿಗುತ್ತೆ. ಈ ಪೂಲ್ದು ಇದು ನ್ಯಾಚುರಲ್ ವಾಟರ್. ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೀನಿ ಇದು ನ್ಯಾಚುರಲ್ ವಾಟರ್ ಅಂತಾರೆ. ಐ ಡೋಂಟ್ ನೋ ಹೌ ಫಾರ್ ಇಟ್ ಇಸ್ ಟ್ರೂ ಅಂತ. ಅದನ್ನು ಬಿಟ್ಟರೆ ಅಲ್ಲೇ ಒಂದು ಬ್ಲೂ ಪೂಲ್ ಅಂತ ಇತ್ತು. So we were supposed to walk 700 meters from what is that? ಎಮರಾಲ್ಡ್ ಪೂಲ್. ಅಷ್ಟರಲ್ಲಿ ನಾವು ಫುಲ್ ಟಯರ್ಡ್, ಎಕ್ಸಾಸ್ಟೆಡ್. ವಿ ವರ್ ಎಕ್ಸಾಸ್ಟೆಡ್. ಮಗುನ ಬೇರೆ ಕರ್ಕೊಂಡು ಹೋಗಿದ್ದರಿಂದ ಆ ಬಿಸಿಲಲ್ಲಿ ನಡೆಯೋಕ್ಕಾಗಲಿಲ್ಲ. ಸೊ ನಾವೇನು ಮಾಡಿದ್ವಿ, ವಾಪಸ್ ಬಂದುಬಿಟ್ವಿ. ಬ್ಲೂ ಪೂಲ್ಗೆ ಹೋಗಿಲ್ಲ. ಎಮರಾಲ್ಡ್ ಪೂಲ್ ಮತ್ತು ಹಾಟ್ ಸ್ಪ್ರಿಂಗ್ ಪೂಲಲ್ಲೇ ವಿ ಸ್ಪೆಂಟ್ ಸಫಿಷಿಯಂಟ್ ಟೈಮ್. ಸೊ ದಿಸ್ ಕ್ರ್ಯಾಬಿ ಐಲ್ಯಾಂಡಲ್ಲಿ ನಾಟ್ ಡಿಸಪಾಯಿಂಟಿಂಗ್ ಅಂದರೆ ಇವೆರಡು ಅಂತ ಹೇಳ್ಬೋದು. ತುಂಬ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಇನ್ನೇನೂ ಮಾಡಿಲ್ಲ. ಕ್ರ್ಯಾಬಿ ಐಲ್ಯಾಂಡಲ್ಲಿ ಫುಡ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ. ಫುಡ್ ವಾಸ್ ಆಲ್ಸೋ ಡಿಸಪಾಯಿಂಟಿಂಗ್. ಅಲ್ಲಂತ ಮಾರ್ಕೆಟಿಂಗ್ ಜಾಗನೂ ಏನೂ ಇಲ್ಲ. ಸ್ವಲ್ಪ ಸುಮ್ಮನೆ ರೌಂಡ್ಗಳು ಹಾಕಿದ್ವಿ ಅಲ್ಲಿ ಇಲ್ಲಿ ಅಷ್ಟೇ. ಅದು ಬಿಟ್ಟರೆ ವಿ ಸ್ಟೇಡ್ ಬ್ಯಾಕ್ ಅಟ್ ರೂಮ್. ನೆಕ್ಸ್ಟು ನಾವು ಅಲ್ಲಿಂದ ಹೋಗಿದ್ದು ಕ್ರ್ಯಾಬಿ ಐಲ್ಯಾಂಡಿಂದ ವಿ ವೆಂಟ್ ಟು ಫುಕೆಟ್. ಸೊ ಫುಕೆಟಲ್ಲೂ ಸಹ ವಿ ಸ್ಪೆಂಟ್ ಆಲ್ಮೋಸ್ಟ್ ಲೈಕ್ 2.5 days ಅಂತ ಹೇಳ್ಬೋದು. ಆ 2.5 daysಲ್ಲಿ ನೀವು ನೋಡಿದ್ರಲ್ಲ ಇಷ್ಟೊತ್ತವರೆಗೂ. ಫಸ್ಟು ನಾವು ಹೋಗಿದ್ದು ಯಾವುದದು ಒಂದು ಎಲಿಫೆಂಟ್ ಸ್ಯಾಂಚುರಿಗೆ ಹೋದ್ವಿ. ಆ ಎಲಿಫೆಂಟ್ ಸ್ಯಾಂಚುರಿಯಲ್ಲಿ ಈ ಥರ ಎಲಿಫೆಂಟ್ಗೆ ಅವರನ್ನು ಪ್ಯಾಡಿ ಕೊಡ್ತಾರೆ. ಆ ಪ್ಯಾಡಿ ಜೊತೆ ಬನಾನಾ ಮತ್ತು ಅದೇನೋ ಒಂದು ಪೌಡ್ರೆಲ್ಲ ಹಾಕ್ಕೊಡ್ತಾರೆ. ಈ ಥರ ನಮ್ಮ ಕೈಲೇ ಕುಟಿ ಅದನ್ನು ಅದೇನೋ ಬಾಲ್ ಥರ ಮಾಡಿ ಅದಕ್ಕೆ ತಿನ್ಸೋಕ್ಕೆ ಬಿಡ್ತಾರೆ. ಅದ್ರ ಜೊತೆ ಶುಗರ್ ಕೇನ್ ಸಹ ಕೊಡ್ತಾರೆ. ಅಲ್ಲಿ
ಚಿಕ್ಕ ಆನೆ ದೊಡ್ಡದೆಲ್ಲ ಇರುತ್ತೆ, ಎಲ್ಲ ಆನೆಗಳಿಗೂ ತಿನ್ನಿಸ್ಬೋದು. ಇದು ಫ್ರೀ ಆಫ್ ಕಾಸ್ಟು. ಮತ್ತು ಇನ್ನೂ ಒಂದು ಆನೆಗೆ ಸ್ನಾನ ಸಹ ಮಾಡಿಸ್ಬೋದು. ಅಲ್ಲಿ ಪೈಪು ಅದೇನು ಓಸ್ ಅಂತ ಹೇಳ್ತಾರೆ ಅದನ್ನು ಸಹ ಕೊಟ್ಟಿರ್ತಾರೆ. ಆ ಓಸ್ನ ಇಟ್ಕೊಂಡು ವಿ ಕ್ಯಾನ್ ಫ್ಲಶ್ ದ ವಾಟರ್. ಅದು ಸಹ ಅದು ಸೊಂಡ್ಲಲ್ಲಿ ಇಟ್ಕೊಂಡು ಉಗಿಯುತ್ತೆ. ಬಟ್ ನಮಗೆ ಅದಾದಮೇಲೆ ವಿ ಹ್ಯಾಡ್ ಟು ಡ್ರೈವ್ ಬ್ಯಾಕ್ ಟು ಏರ್ಪೋರ್ಟ್ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಅದ್ರ ಕೈಲಿ ಹಿಂಗೆ ಉಗಿಸ್ಕೊಳ್ಳಿಲ್ಲ, ಉಗಿಸ್ಗಳಲ್ಲ, ನಾವು ಸ್ಪ್ಲ್ಯಾಶ್ ಮಾಡಿಸ್ಕೊಂಡಿಲ್ಲ, ಬಂದ್ಬಿಟ್ಟು. ಸೊ ಅದಾದಮೇಲೆ ನಾವು ಹೋಗಿದ್ದು ಏರ್ಪೋರ್ಟ್ಗೆ. ಸೊ ನಾನು ಫುಕೆಟ್ ಅಂತ ಬಂದಾಗ ಏನೇನು ಮಾಡಿದ್ವಿ ಅಂದರೆ, ಫುಕೆಟಲ್ಲಿ ಅಲ್ಲಿ ಒಂದು ಚಿಲ್ವಾ ಮಾರ್ಕೆಟ್ ಅಂತ ಇದೆ. ಆ್ಯಕ್ಚುಲಿ ಇಟ್ ಈಸ್ ಅ ಚೀಪ ಮಾರ್ಕೆಟ್ ಅಂತ ಹೇಳ್ತಾರೆ. ಎಸ್, ಇಟ್ ವಾಸ್ ಅ ಲಿಟಲ್ ಚೀಪ ಮಾರ್ಕೆಟ್. ಬಟ್ಟೆ ಸಹ ಇಲ್ಲಿ ಚೆನ್ನಾಗಿತ್ತು, ಊಟ ಸಹ ಇರುತ್ತೆ, ಥೈಲ್ಯಾಂಡ್ ಫುಡ್ ಸಿಗುತ್ತೆ, ಮತ್ತು ವಿತ್ ಮ್ಯೂಸಿಕ್ ಇತ್ತು. ಆಮೇಲೆ ಅಲ್ಲಿ ಬಟ್ಟೆ ಜೊತೆ ಯು ಗೆಟ್ ಆಲ್ ಡಿಫ್ರೆಂಟ್ ಕೈಂಡ್ ಆಫ್ ಟಾಯ್ಸ್. ಅಂದರೆ ಜಾಸ್ತಿ ಟಾಯ್ಸ್ ಇಲ್ಲ, ಇತ್ತು ಟಾಯ್ಸು. ಅದಾದಮೇಲೆ ಮೋರ್ ಆಫ್ ದ ಶಾಪಿಂಗ್ ಏರಿಯಾ ಐ ಕ್ಯಾನ್ ಸೇ. ಬಟ್ಟೆಗಳು ಮಾತ್ರ ತುಂಬ ಚೆನ್ನಾಗಿತ್ತು ಚಿಲ್ವಾ ಮಾರ್ಕೆಟಲ್ಲಿ. ನಾನು ಸಹ ಶಾಪಿಂಗ್ ಮಾಡಿದೆ ಅಲ್ಲಿ ಸಫಿಷಿಯೆಂಟಾಗಿ. ಚಿಲ್ವಾ ಮಾರ್ಕೆಟಲ್ಲೇ ಶಾಪಿಂಗ್ ಮಾಡಿತ್ತು, ತುಂಬ ಚೆನ್ನಾಗಿತ್ತು. ಬಟ್ಟೆ ಕ್ವಾಲಿಟಿನೂ ಚೆನ್ನಾಗಿತ್ತು. ಇಟ್ ವಾಸ್ ಟೂ ಅಮೇಝಿಂಗ್. ಯಾರಾದರೂ ಅಕಸ್ಮಾತ್ ಫುಕೆಟಲ್ಲಿ ಹೋಗ್ತೀರಾ ಅಂದರೆ ಚಿಲ್ವಾ ಮಾರ್ಕೆಟಲ್ಲಿ ಬಟ್ಟೆ ಶಾಪಿಂಗ್ ಮಾಡೋದನ್ನ ಮರಿಬೇಡಿ, ಚೆನ್ನಾಗಿದೆ, ಟ್ರೆಂಡಿಯಾಗಿರುತ್ತೆ. ಮತ್ತು ಯು ಗೆಟ್ ಆಲ್ ಕೈಂಡ್ ಆಫ್ ಸೈಜಸ್ ಆಲ್ಸೋ. ಮತ್ತು ಅಲ್ಲಿ ನನ್ನ ಮಗನಿಗೆ ಟಾಯ್ಸ್ ಇನ್ನೂ ತೊಗೊಳ್ಳೋಣ ಅಂದ್ಬಿಟ್ಟು ನೋಡಿದಾಗ ಅಲ್ಲಿ ಸಿಗಲಿಲ್ಲ. ಸೊ ನಾವೇನು ಮಾಡಿದ್ವಿ, ನಡ್ಕೊಂಡು ಒಂದು ಸ್ವಲ್ಪ ದೂರ ಹೋದ್ವಿ. ಅಲ್ಲಿ ಪ್ಯಾಟ್ ಕಿಡ್ ಅಂತ ಅದೇನೋ ಪ್ಯಾಟ್ ಟಾಯ್ ಅಂತ ಹೋಲ್ಸೇಲ್ ಮಾರ್ಕೆಟ್ ಇತ್ತು. ಅಲ್ಲಿ ಹೋಗ್ಬಿಟ್ಟು ಒಂದು ಕ್ರೊಕೊಡೈಲ್ ಟಾಯ್ ಎಲ್ಲ ಬೇಕಿತ್ತು, ಆ ಟಾಯ್ಸ್ ತೊಗೊಂಡು ಹಂಗೆ ಒಂದು ಸ್ವಲ್ಪ ಮಕ್ಕಳಿದ್ರು, ಅವ್ರಿಗೂ ಏನಾದರೂ ಟಾಯ್ಸ್ ತೊಗೊಂಡು ಬಂದ್ವಿ. ಸೊ ಯಾರಾದರೂ ಮಕ್ಕಳಿಗೆ ಟಾಯ್ಸ್ ಕೊಡಿಸ್ಬೇಕು ಅಂದರೆ ಪ್ಯಾಟ್ ಟಾಯ್ ಅಂತ ಇದೆ ಫುಕೆಟಲ್ಲಿ, ಅಲ್ಲಿ ಹೋಗ್ಬೋದು. ಸೊ ನಾವಿದ್ದಿದ್ದ ಪ್ಲೇಸಿಂದ ಅಲ್ಲಿಗೆ ಒಂದು 5-6 ಕಿಲೋಮೀಟರ್ಸ್ ದೂರ ಇತ್ತು. ಅಗೇನ್ ಕ್ಯಾಬ್ನ ಬುಕ್ ಮಾಡಿಕೊಂಡು ಹೋಗಿದ್ವಿ. ಸೊ ಇದನ್ನು ಬಿಟ್ಟರೆ ನಾವು ಫುಕೆಟಲ್ಲಿ ಮಾಡಿದ್ದು ಇನ್ನೇನೂ ಇಲ್ಲ. ಆ್ಯಂಡ್ ಕಾಸ್ಟ್ ಅಂತ ಬಂದಾಗ ಎಸ್, ಕಾಸ್ಟು ಡಬಲ್ ದ ಕಾಸ್ಟ್ ಆಯಿತು, ಸ್ಪೆಂಡ್ ಮಾಡಿದ್ವಿ. ಮತ್ತು ಇನ್ನೊಂದು, ನೆಕ್ಸ್ಟ್ ಟೈಮ್ ಯಾರಾದರೂ ಎಲ್ಲಾದರೂ ಇಂಟರ್ನ್ಯಾಷನಲ್ ಟ್ರಿಪ್ನ ಪ್ಲ್ಯಾನ್ ಮಾಡ್ತೀರಾ ಅಂದರೆ ವೆಲ್ ಇನ್ ಅಡ್ವಾನ್ಸ್ ಫ್ಲೈಟ್ ಬುಕ್ಕಿಂಗ್ ಮಾಡಿದ್ರೆ ನಿಮಗೆ ಕಡಿಮೆ ಕಾಸ್ಟಲ್ಲಿ ಸಿಗುತ್ತೆ. ಆಮೇಲೆ ನಾವು ಹೊರಗಡೆ ಇಂಟರ್ನ್ಯಾಷನಲ್ ಟ್ರಿಪ್ಗೆಲ್ಲ ಹೋದಾಗ ವಿ ವಿಲ್ ನಾಟ್ ಬಿ ಸ್ಟೇಯಿಂಗ್ ಇನ್ ದ ರೆಸ್ಟೋರೆಂಟ್, ಇನ್ ದ ರೆಸಾರ್ಟ್ ಆರ್ ಹೋಟೆಲ್ ಫಾರ್ ಲಾಂಗರ್ ಡ್ಯೂರೇಷನ್ಸ್. ಸ್ವಲ್ಪ ಮಲ್ಕೊಳ್ಳೋಕ್ಕಷ್ಟೇ ಹೋಗ್ತೀವಿ, ರೆಡಿಯಾಗೋಕ್ಕಷ್ಟೇ ಹೋಗ್ತೀವಿ. ಅದಕ್ಕೆ ಐ ವುಡ್ ರೆಕಮೆಂಡ್ ಫಾರ್ ಯು ಟು ಆಪ್ಟ್ ಫಾರ್ 3 ಸ್ಟಾರ್, ನಾಟ್ ಮೋರ್ ದೆನ್ 3 ಸ್ಟಾರ್. 4 ಸ್ಟಾರ್ 5 ಸ್ಟಾರ್ ಹೋಟ್ಲುಗಳೆಲ್ಲ ಪೇ ಮಾಡಿಬಿಟ್ಟು ಸುಮ್ಮನೆ ಹೋಟ್ಲಲ್ಲಿ ಲಗೇಜ್ ಇಟ್ಬಿಟ್ಟು ನೀವು ಸುತ್ತಾಡಕ್ಕೆ ಹೋದರೆ ಇಟ್ ಈಸ್ ಅ ವೇಸ್ಟ್ ಆಫ್ ಯುವರ್ ಮನಿ. ಸೊ ವೆನ್ ಯು ಆರ್ ಗೋಯಿಂಗ್ ಇಂಟರ್ನ್ಯಾಷನಲ್ ಲೆವೆಲ್, ಇಫ್ ಯು ಆರ್ ಗೋಯಿಂಗ್ ಟು ಟೇಕ್ ರೆಸ್ಟ್, ಅಲ್ಲೂ ಟ್ರಾವೆಲಿಂಗಲ್ಲೂ ಯು ಹ್ಯಾವ್ 2 ಥಿಂಗ್ಸ್. ಒಂದು ಪ್ಲೇಸ್ ನೋಡೋಕ್ಕೆ ಹೋಗೋದು, ಇನ್ನೊಂದು ರೆಸ್ಟ್ ಮಾಡೋಕ್ಕೆ ಹೋಗೋದು. ಇಫ್ ಯು ಆರ್ ಗೋಯಿಂಗ್ ಫಾರ್ ರೆಸ್ಟಿಂಗ್ ದೆನ್ ಡೆಫಿನೆಟ್ಲಿ ಗೋ ಫಾರ್ 4 ಸ್ಟಾರ್ ಆರ್ 5 ಸ್ಟಾರ್, ಅ ಬೆಟರ್ ರೆಸಾರ್ಟ್ ಆರ್ ಹೋಟೆಲ್. ಅದರ್ವೈಸ್ ಇಫ್ ಯು ಆರ್ ಗೋಯಿಂಗ್ ಟು ವಿಸಿಟ್ ದ ಪ್ಲೇಸ್, then it is a best option for you to stay in the 3 ಸ್ಟಾರ್ ಹೋಟೆಲ್ ಅಂತ ಹೇಳ್ಬೋದು. ಯಾಕಂದ್ರೆ ಲಗೇಜ್ ಮಾತ್ರ ಇಟ್ಟಿರ್ತೀವಿ, ರೆಡಿ ಆಗೋಕ್ಕಷ್ಟೇ ರೂಮಿಗೆ ಬರ್ತೀವಿ, ಮಿಕ್ಕಿದೆಲ್ಲ ಪ್ಲೇಸಸ್ ಸುತ್ತಾಡಕ್ಕೆ ಹೋಗಿರ್ತೀವಿ. ಅಲ್ಲಿ ನೀವು ಹೋಟೆಲ್ಗೆ ಸ್ಪೆಂಡ್ ಮಾಡಿದ್ರೆ ಇಟ್ಸ್ ಅ ವೇಸ್ಟ್ ಆಫ್ ಯುವರ್ ಮನಿ ಅನ್ಬೋದು. ಮತ್ತು ಶಾಪಿಂಗ್ ಅಂತ ಹೋಗುವಾಗ ಅಲ್ಲಿ ಯಾವುದು ಬೆಸ್ಟ್ ಮಾರ್ಕೆಟ್ ಇರುತ್ತೋ ನಿಯರ್ ಬೈಯಲ್ಲಿ ಕಡಿಮೆ ಕಾಸ್ಟಲ್ಲಿ ಸಿಗುವಂಥ ಮಾರ್ಕೆಟ್ಸ್ನ ಆಪ್ಟ್ ಮಾಡಿ. ಮತ್ತು ಪ್ಯಾಕೇಜಸಲ್ಲಿ ಏನೇ ಪ್ಯಾಕೇಜ್ ಇದ್ದರೂ ಎಲ್ಲನೂ ಆ್ಯಕ್ಟಿವಿಟೀಸ್ನ ಅವ್ರು ಏನೇ ಆ್ಯಕ್ಟಿವಿಟೀಸ್ ಕೊಟ್ಟರು ನಿಮ್ಗೆ ಎಲ್ಲೆಲ್ಲೆಲ್ಲ ಕಸ್ಟಮೈಸ್ ಮಾಡ್ಕೊಳ್ಬೋದೋ ಅಲ್ಲಿ ಕಸ್ಟಮೈಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಯಾರು ಟೂರಿಸ್ಟ್ ಗೈಡ್ ಇರ್ತಾರಲ್ವ, ಅಥವಾ ನಿಮ್ಮ ಟೂರಿಸ್ಟ್ ಏಜೆಂಟ್ಸ್ ಏನು ಮಾಡ್ತಾರೆ, ಅವರು ಫ್ರೀಯಲ್ಲಿ ಸಿಗೋವಂಥ ಆ್ಯಕ್ಟಿವಿಟೀಸ್ನ ಹ್ಯಾಡ್ ಆನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ವಿಚ್ ವಿಲ್ ನಾಟ್ ಬಿ ಗುಡ್. ಆಯಿತಾ, ನಾನು ನಿಮ್ಗೆ ಹೇಳ್ದಂಗೆ ಫಿಫಿ ಐಲ್ಯಾಂಡಲ್ಲಿ ನಾವು ಮಾಡೋವಂಥದ್ದು ಏನೂ ಇರಲಿಲ್ಲ. ಇಟ್ ವಾಸ್ ಓನ್ಲಿ ಫಾರ್ ಫೋಟೋಶೂಟ್. ಮಕ್ಳನ್ನ ಕರ್ಕೊಂಡೋಗಿ ಫೋಟೋಶೂಟ್ ಮಾಡ್ಕೊಂಡು ನಿಂತ್ಕೊಂಡ್ರೆ 5 o'clock ಈವ್ನಿಂಗ್ವರೆಗೂ ಮಕ್ಳೇನು ಮಾಡ್ತಾರೆ. ದಟ್ ಈಸ್ ವೈ ದಿಸ್ ವಾಸ್ ನಾಟ್ ಅನ್ ಆಪ್ಷನ್. ಆ ಥರ ನಿಮ್ಗೆ ಎಲ್ಲೆಲ್ಲಿ ಕಸ್ಟಮೈಸ್ ಮಾಡ್ಕೋಬೋದೋ ಕಸ್ಟಮೈಸ್ ಮಾಡಿಕೊಂಡು ಫಸ್ಟೇ ಏಜೆಂಟ್ ಹತ್ರ ನೀವು ಮಾತಾಡಿಕೊಂಡು ಆ ಏನಿದೆಯಲ್ಲ ಡೆಸ್ಟಿನೇಷನ್ಸ್ನ ನಿಮ್ಮ ಲಿಸ್ಟಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಸೊ ದಿಸ್ ಇಸ್ ಹೌ ಇಟ್ ವಾಸ್. ಇನ್ನೊಂದು ಸರಿ ನೋಡಬೇಕು ಅಂದರೆ ಈ ಥರ ಪ್ರೈವೇಟ್ ಪ್ಯಾಕೇಜ್ ನೀವು ಆಪ್ಟ್ ಮಾಡಬೇಕು ಅನ್ನೋದಕ್ಕಿಂತ
ನೀವು ಮಗುನ ಕರ್ಕೊಂಡು ಹೋಗ್ತಿದ್ದೀರಾ ಅಂದರೆ ಬೆಟರ್ ನಿಮ್ಮ ಕಾಸ್ಟಲ್ಲಿ ನೀವೇ ಎಲ್ಲ ಮಾಡ್ಕೊಂಡು ಹೋಗೋದು. ಯಾಕಂದ್ರೆ ನಿಮಗೆ ಗೊತ್ತಿರುತ್ತೆ ಏನೇನು ಆ್ಯಕ್ಟಿವಿಟೀಸ್ ಬೇಕು ಏನೇನು ಬೇಡ ಅಂತ. ಸೊ ಅಲ್ಲಿ ಹೋದ್ರೂ ಹೋಟ್ಲ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ, ಆ ಹೋಟೆಲ್ನವರು ಕ್ಯಾಬ್ ಡ್ರೈವರ್ ಡೀಟೇಲ್ಸ್ ಕೊಡ್ತಾರೆ. ಅವರೇ ಡೈಲಿ ಟ್ರಿಪ್ ಎಲ್ಲೆಲ್ಲಿ ಹೋಗಬೇಕು ಅಲ್ಲಿ ಕರ್ಕೊಂಡೋಗಿ ಪಿಕ್ ಆ್ಯಂಡ್ ಡ್ರಾಪ್ ಮಾಡ್ತಾರೆ. ಯಾಕಂದರೆ ನಮಗೆ ಇದರಲ್ಲಿ ಏನೇ ಎಕ್ಸ್ಟ್ರಾ ಕಾಸ್ಟ್ ಬಿದ್ದಿತ್ತು, ಡಬಲ್ ದ ಕಾಸ್ಟ್ ಆಗಿದೆ ಈ ರೀಸನ್ನಿಂದ. ಅಲ್ಲೋಗಿ ನಾವು ಆ ಪ್ಲೇಸಸ್ನ ಕ್ಯಾನ್ಸಲ್ ಮಾಡಿದ್ವಿ, ನಮ್ಮ ಪರ್ಸ್ನಲ್ ಕ್ಯಾಬ್ ತೊಗೊಂಡು ಹೋಗಂಗಾಯಿತು. ಅದರಿಂದೆಲ್ಲ ಎಕ್ಸ್ಟ್ರಾ ಕಾಸ್ಟ್ನ ಬೇರ್ ಮಾಡಿದ್ವಿ. ದಿಸ್ ಈಸ್ ಆಲ್ ವಾಸ್ ಮೈ ಎಕ್ಸ್ಪೀರಿಯನ್ಸ್ ಫ್ರಮ್ ದ ಥೈಲ್ಯಾಂಡ್ ಟ್ರಿಪ್. ಸೊ ಅಷ್ಟೇ. ಇನ್ ಕೇಸ್ ಈ ಲಾಗ್ ಇಷ್ಟ ಆಗಿದ್ದಲ್ಲಿ ಡು ನಾಟ್ forget to like, share and subscribe to my channel ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಲಾಗ್. ಇನ್ನೊಂದು ಸ್ವಲ್ಪ ಇದೆ, ಸ್ಟೇ ಟ್ಯೂನ್ ಆ್ಯಂಡ್ ವಾಚ್ ಕಂಪ್ಲೀಟ್ಲಿ.